ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಧೋತಿ ಪ್ಯಾಂಟ್ ಕಟಿಂಗ್ ನೋಡ್ರಿ. ಈಗ ಸ್ಟಿಚಿಂಗ್ ಬಂದು ನೋಡ್ಕೊರಿ. ಸ್ಟಿಚಿಂಗ್ನು ಈಸಿ ಇರುತ್ತೆ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಲ್ಟ್ ರೆಡಿ ಆಗೈತೆ ನೋಡ್ರಿ. ಈಗ ಸ್ಟಿಚಿಂಗ್ ಮಾಡೋದು ಇಲ್ಲೇ ಮೇನ್ ನೋಡ್ರಿ. ಫಸ್ಟ್ ಶೀಟ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ರಿ. ಶೀಟ್ ಅಂತೂ ಅಟ್ಯಾಚ್ ಮಾಡಿದೆ ನೋಡ್ರಿ. ಈ ಕಡೆ ಸ್ಟಿಚ್ ಅಟ್ಯಾಚ್ ಆಯ್ತು. ಈಗ ಎರಡು ಶೀಟ್ ಹಿಂಗೆ ಹಿಡಿದು ಹಿಂಗೆ ಜಕ್ಕೋಬೇಕಿಲ್ಲ. ಈ ತರ ಜಕ್ಕೊಂಡಾದ್ಮೇಲೆ ಇಲ್ಲಿ ಈ ತರ ಪಾಯಿಂಟ್ ಬರುತ್ತೆ. ಈ ಮಾರ್ಕ್ ಏನೈತಲ್ಲ ಇಲ್ಲಿಗೆ ಒಂದು ಸ್ಟಿಚ್ ಮಾಡಬೇಕು. ಈ ತರ ಇದು ಸೇಮ್ ಈ ಸೈಡ್ ಕೂಡ. ಈಗ ಏನು ಸ್ಟಿಚ್ ಮಾಡಿರ್ತೀವಲ್ಲ ಇದನ್ನ ಬೇಕಂದ್ರೆ ಈ ತರ ಕಟ್ ಮಾಡ್ಕೊಂಡ್ಬಿಡ್ರಿ. ಇದು ಪ್ಲೇಟು ಈ ಸೈಡ್ ಹಾಕೋಬೇಕು. ಈ ತರ ಇಲ್ಲ ಐತೆ ನೋಡ್ರಿ. ಇದು ಫ್ರಂಟ್ ಕಸಿ ಹಾಕಿದ್ವಲ್ಲ ಅದನ್ನ ಮತ್ತೆ ಈ ಶೀಟ್ಗೆ ಸ್ಟಿಚ್ ಮಾಡಿದೀವಲ್ಲ ಇದನ್ನ ಕೊಡ್ಬೇಕು. ಈ ತರ ಕೂಡಿಸ್ಬೇಕಿದೆ. ಕೂಡಿಸಿ ಈ ತರ ಪ್ಲೇಟ್ ಬರೋಂಗ್ ಮಾಡ್ಬೇಕಿದೆ. ಲಾಸ್ಟ್ ಪ್ಲೇಟ್ 2.5ಗೆ ಬರುತ್ತಿದೆ. ಇಲ್ಲ ನೋಡ್ರಿ. ಈ ಲೆಫಾದ ಕಸಿ ಹಾಕಿರ್ತಲ್ಲ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್. ಲಾಸ್ಟ್ ಪ್ಲೇಟಿಗೆ ಇದಕ್ಕೆ 2.5 ಇಂಚ್ ಅದ. ಅದೇ ತರ ಇಲ್ಲೇ 2.5 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಇದನ್ನ ಕುಡಿಸ್ಕೊಂತನ ಕಚ್ ಹಾಕೋರಿ. ಇದು ಸ್ಟಿಚ್ ಮಾಡ್ರಿ. ಇನ್ನು ಈ ಕಚ್ಚಿಗೆ ಏನೈತಲ್ಲ ಮೊದಲನೇ ಪ್ಲೇಟ್ ಬರ್ಬೇಕಿಲ್ಲ. ಈ ಪ್ಲೇಟು ಹಿಂಗೆ ಹಾಕಿದ್ವಲ್ಲ ಈಗ ಹಿಂಗೆ ಹಾಕ್ಬೇಕು ಉಲ್ಟಾ. 5 ಇದು ನೋಡ್ರಿ. ಕಚ್ ಬಂತಲ್ಲ. ಈಗ ಈ ಕಚ್ಚಿಗೆ ಇದು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಸೈಡ್ ಅದಕ್ಕೆ ಕುಡಿಸ್ಬೇಕು. ಈ ತರ ಇದೇ ತರ ನಿಮ್ದು ಬರಬೇಕು. ಈ ತರ ಕುಂತಲ್ಲ. ಈಗ ಮತ್ತೆ ಒಳ್ಳೆ ಈ ತರ ಪ್ಲೇಟ್ ಹಾಕೋಬೇಕು. ಈ ಕಚ್ಚಿಗೆ ಸೀಟಿಂದು ಅಟ್ಯಾಚ್ ಮಾಡ್ಕೋಬೇಕಿದು. ಈಗ ಮತ್ತೆ ಇದು ಈಗ ಹಿಂಗೆ ಹಾಕಿದ್ವಲ್ಲ ಪ್ಲೇಟ್ ಈಗ ಹಿಂಗೆ ಹಾಕೋದು. ಒಂದು ಸೈಡ್ ಎಷ್ಟು ಪ್ಲೇಟ್ ಕುಂತಿರ್ತಾವಲ್ಲ ಅಷ್ಟ ಪ್ಲೇಟ್ ಕುಂದಿರ್ಬೇಕು. ಈ ತರ ಅಪೋಸಿಟ್ ಹಾಕೊಂತಾನೆ ಹೋಗ್ಬೇಕು. ಈ ಸೈಡು ಈ ಸೀಟಿಂದು ಸ್ಟಿಚ್ ಈ ತರ ಕೂಡಿಸಿ ಸ್ಟಿಚ್ ಮಾಡಬೇಕು. ಈ ತರ ಆಗೈತಿ ಪ್ಯಾಂಟು. ಇಲ್ಲಿ ಸೈಡು ಈ ತರ ಕಾಣುತ್ತಾ.